ಆಗಮಿಸಿರುವ ಎಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಗಾಯನ ನಡೆಸಿಕೊಟ್ಟಂಥ ಮೋಹನ್ ಅವರಿಗೆ, ಲಲಿತ್ ಅವರಿಗೆ, ಅಂಜನ್ ಕುಮಾರ್ ಅವರಿಗೆ, ಲೀಲಾವತಿ ಅಶ್ವತ್ಥನಾರಾಯಣ ಅವರಿಗೆ, ಆಮೇಲೆ ಅಟೋ ಕೃಷ್ಣ ಅವರಿಗೆ ಯಾರೆಲ್ಲ ಗಾಯನ ನಡೆಸಿಕೊಟ್ಟರು ಅವರೆಲ್ಲರಿಗೂ ಕೂಡ ನಮ್ಮ ಸಿಂಧು ಭೈರವಿ ಕಲಾ ತಂಡ ಟ್ರಸ್ಟ್ನ ವತಿಯಿಂದ ಪ್ರೀತಿಯ ಧನ್ಯವಾದಗಳು. ಮುಂದೆ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ನಮ್ಮ ಕರಾಟೆ ಚಂದ್ರು ಅವರು ಕೂಡ ಹಾಡಾಗಿದ್ದಾರೆ, ಅವರು ಕೂಡ ನಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳು ನಮ್ಮ ಟ್ರಸ್ಟ್ನ ವತಿಯಿಂದ. ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಇದೀಗ ಆರಂಭ ಆಗುತ್ತೆ. ವೇದಿಕೆ ಕಾರ್ಯಕ್ರಮದ ನಂತರ ನಮ್ಮ ನಿಮ್ಮೆಲ್ಲ ನಿರೀಕ್ಷೆ ನಾಟಕ ಕೋಮಲ ಗಾಂಧಾರ ಎನ್ನುವಂಥ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನವಾಗ್ತಾ ಇದೆ. ಎಲ್ಲ ಪಾತ್ರಧಾರಿಗಳು ಕೂಡ ಈಗಾಗಲೇ ತಮ್ಮ ವೇಷಭೂಷಣದೊಂದಿಗೆ ತಯಾರಿದ್ದಾರೆ. ಈ ದಿನ ವಿಶೇಷವಾದ ಕಾರ್ಯಕ್ರಮ ಸಿಂಧು ಭೈರವಿ ಕಲಾ ತಂಡದ ಈ ಟ್ರಸ್ಟ್ನ ಕಾರ್ಯಕ್ರಮ. ರತ್ನಂ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ, ಸಿಂಧು ಆರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಇಂದು ಕೋಮಲ ಗಾಂಧಾರ ಎನ್ನುವಂಥ ನಾಟಕಕ್ಕೆ ಈ ವೇದಿಕೆ ಸಜ್ಜಾಗಿದೆ. ಈಗ ಗಣ್ಯರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುವುದಕ್ಕಾಗಿ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆಯೇ ಕೃಷ್ಣಮೂರ್ತಿ ಅವರು ಕೂಡ ರಂಗಭೂಮಿಕಲಾದರು, ಅವರು ಕೂಡ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ನಮ್ಮೊಂದಿಗೆ ಜೊತೆಯಾಗದಿದ್ದರೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಬಿ ರುದ್ರೇಶ್ ಅವರಿದ್ದಾರೆ, ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ನಾಟಕ ಅಕಾಡೆಮಿ ಪುರಸ್ಕೃತರು. ಅವರ ಪ್ರೀತಿಯಿಂದ ನಾನು ವೇದಿಕೆಗೆ ಬರಮಾಡ್ತಾ ಇದ್ದೀನಿ. ಅವ್ರನ್ನ ರತ್ನಂ ಅವರು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಬೇಕು. ಹಾಗೆಯೇ ದೊಡ್ಡಮನೆ ವೆಂಕಟೇಶ್ ಅವರಿದ್ದಾರೆ, ಚಿತ್ರ ನಿರ್ಮಾಪಕರು ಹಾಗೂ ಕೆಂಪೇಗೌಡ ಪುರಸ್ಕೃತರು. ಅವರು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ವೇದಿಕೆಗೆ ಬರಮಾಡ್ತಿದ್ದೇನೆ. ಹಾಗೆಯೇ ಮಧುಕರಿ ವಿಜಯ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಿದ್ದೇನೆ. ಏಕಲವ್ಯ ಫೌಂಡೇಶನ್ ರೂವಾರಿಗಳು ವಿಜಯ್ ಕೂಡ ವೇದಿಕೆಗೆ ಜೊತೆ ಆಗಬೇಕು. ಹಾಗೆಯೇ ಅಪೇಕ್ಷೆ ಮೇರೆಗೆ ಮತ್ತು ಒತ್ತಾಯದ ಮೇರೆಗೆ ಅಶ್ವಥ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಜೊತೆ ಅಶ್ವಥ್ ಬನ್ನಿ ಸರ್. ಅಶ್ವಥ್ ಸರ್ ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾಗಿರುವ ತಿಮ್ಮಯ್ಯ ಅವರು ನಮಗೆ ಪ್ರೀತಿಯಿಂದ ವೇದಿಕೆಯ ಜೊತೆ ಆಗಬೇಕು. ತಿಮ್ಮಯ್ಯ ಸರ್ ದಯವಿಟ್ಟು ನೀವು ಕೂಡ ನಮ್ಮೊಂದಿಗೆ ವೇದಿಕೆಯ ಜೊತೆ ಆಗಬೇಕು, ಸಂಘಟಕರ ಅಪೇಕ್ಷೆ ಮೇರೆಗೆ. ಹಾಗೆಯೇ ನಾಗರಾಜ್ ಕಾಡ್ಸೋನಹಳ್ಳಿ ಬ್ಯಾಂಕ್ ನೌಕರ ಹಾಗೂ ನಮ್ಮ ಉತ್ತಮ ನಟ ಮತ್ತು ಗಾಯಕ, ದಯವಿಟ್ಟು ನಾಗರಾಜ್ ಅವರು ಕೂಡ ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮ ಸಿಂಧು ಭೈರವಿ ಕಲಾ ತಂಡ ಟ್ರಸ್ಟ್ನ ವತಿಯಿಂದ ಕಾರ್ಯಕ್ರಮ. ಈಗ ಕಾರ್ಯಕ್ರಮವನ್ನು ಒಂದು ಶ್ಲೋಕದೊಂದಿಗೆ ಆರಂಭಿಸೋಣ. ಒಂದು ಗಣೇಶನ ಶ್ಲೋಕಕ್ಕಾಗಿ ಮೋಹನ್ ಅವರು ಬರಬೇಕು, ಒಂದು ಶ್ಲೋಕವನ್ನು ಹಾಡಬೇಕು. ಗಣೇಶನ ಶ್ಲೋಕದೊಂದಿಗೆ ಕಾರ್ಯಕ್ರಮದ ಶುಭ ಆರಂಭ. ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಮಹಾಗಣಪತಿಂ ಮನಸಾ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಧನ್ಯವಾದಗಳು ಮೋಹನ್ ಅವರು. ಹಾಗೆ ನಮ್ಮೊಂದಿಗೆ ಅಶೋಕ್ ಕುಮಾರ್ ಅವರು BL ರಂಗಭೂಮಿ ಕಲಾವಿದರು, ಅವರು ನಮ್ಮೊಂದಿಗೆ ಜೊತೆ ಆಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಸಿಂಧು ಭೈರವಿ ಕಲಾ ತಂಡ ಟ್ರಸ್ಟ್ನ ವತಿಯಿಂದ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮ. ಎಲ್ಲರೂ ಕೂಡ ಈ ಕಾರ್ಯಕ್ರಮ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದೊಡ್ಡಮನೆ ವೆಂಕಟೇಶ್ ಅವರು ಜೊತೆಯಾಗಿದ್ದಾರೆ, ರಂಗಭೂಮಿಯ ಕಲಾವಿದರು ಹಾಗೂ ಕೆಂಪೇಗೌಡ ಪುರಸ್ಕೃತರು. ಅವರಿಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಹಿರಿಯ ರಂಗಕರ್ಮಿಗಳಾಗಿರುವ ತಿಮ್ಮಯ್ಯ ಅವರಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ರುದ್ರೇಶ್ ಅವರಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಜಯ್ ಮದಕರಿ ಅವರಿದ್ದಾರೆ, ಏಕಲವ್ಯ ಫೌಂಡೇಶನ್, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಅಶ್ವಥ್ ಸರ್ ಅವರಿದ್ದಾರೆ, ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು, ಅವರಿಗೂ ನಾವು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಾಗರಾಜ್ ಕಾಡ್ಸೋನಹಳ್ಳಿ ಕೆನರಾ ಬ್ಯಾಂಕ್ ನೌಕರ, ಗಾಯಕ ಹಾಗೂ ನಟ, ಅವರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಅಶೋಕ್ ಕುಮಾರ್ BL ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈ ಸಂಸ್ಥೆಯ ರೂವಾರಿ ರತ್ನಮ್ಮ ಆರ್ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ವೇದಿಕೆಯ ಮುಂಭಾಗದಲ್ಲಿ ಅನೇಕರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಎಲ್ಲರೂ ಕೂಡ ಏಕಕಾಲದಲ್ಲಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ,
ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ವೆಂಕಟೇಶ್ ಅವರು, ರುದ್ರೇಶ್ ಅವರು, ತಿಮ್ಮಯ್ಯವರು, ನಾಗರಾಜ್ ಅವರು, ಹಾಗೆಯೇ ವಿಜಯ್ ಅವರು, ಅಶ್ವಥ್ ಅವರು ಎಲ್ಲರ ಜೊತೆಯಾಗಿ ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂತಹ ಚಾಲನೆಯನ್ನು ನೀಡಬೇಕು. ಬೆಳಗ್ಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೆ ವಂದನೆಗಳು, ಅಭಿನಂದನೆಗಳು. ಸಿಂಧು ಭೈರವಿ ಕಲಾತಂಡ ಟ್ರಸ್ಟ್ನ ಈ ಕೋಮಲಗಾಂಧರದ ಈ ವೇದಿಕೆ ಜ್ಯೋತಿಯನ್ನು ಬೆಳಗುವುದರ ಮೂಲಕ ವಿದ್ಯುಕ್ತವಾದಂತಹ ಚಾಲನೆಯನ್ನ ಪಡೆದಿದೆ. ಜ್ಯೋತಿ ಬೆಳಗಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳೊಂದಿಗೆ ಜ್ಯೋತಿಯನ್ನ ಬೆಳಗಿದ ಸನ್ಮಾನ್ಯ ಅಶ್ವಥ್ ಅವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಬೇಕು ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು. ಸಿಂಧು ಭೈರವಿ ಕಲಾತಂಡ ಟ್ರಸ್ಟ್ ವತಿಯಿಂದ ಇವತ್ತು ಕೋಮಲಗಾಂಧಾರ ನಾಟಕವನ್ನು ಇವತ್ತು ಅಭಿನಯಿಸ್ತಾ ಇದ್ದಾರೆ. ಈ ನಾಟಕವನ್ನು ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಅಭಿನಯಿಸಿದಂಥವ್ರು ನಾವು. ಕೋಮಲಗಾಂಧಾರ ನಾಟಕ, ಇದರಲ್ಲಿ ರಚನೆ ಮಾಸು ಕೃಷ್ಣಮೂರ್ತಿ ಇದೆ. ಇದು ರಚನೆ ಮಾಸು ಕೃಷ್ಣಮೂರ್ತಿ ಅಲ್ಲ, ಶಂಕರಶೇಷ ಅಂತ ರಚನೆ ಅವರು ಹಿಂದಿನಲ್ಲಿ ಮಾಡಿದ್ರು. ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸರ್ ಪಾರ್ಶ್ವನಾಥ್ ಸರ್ ಇದ್ದಾರೆ, ತುಂಬ ಹಿರಿಯ ಪತ್ರಿಕಾ ವರದಿಗಾರರು, ಡಾಕ್ಟರ್ ಪಾರ್ಶ್ವನಾಥ್ ಅವರು. ಅವ್ರಿಗೆ ಹೇಳಿದೆ, ಸರ್ ಇದು ಅವರು ಫ್ರೆಂಡೇ ಮಾಸು ಕೃಷ್ಣಮೂರ್ತಿ, ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಅದರ ರಚನೆ ಬಂದು ಶಂಕರಶೇಷ ಅಂತೇಳಿ ಹಿಂದಿನಲ್ಲಿ ಮಾಡಿರುವಂಥದ್ದು ನಾಟಕ. ಇದು ಅವರ ಪರಿಕಲ್ಪನೆ ಇದು ನಾಟಕ. ಹಾಗಾಗಿ ಇವತ್ತು ನಾಟಕ ಅಭಿನಯಿಸ್ತಿರೋ ತಂಡ ಬಂದು ನಮ್ಮ ಶೀಬಾ ಮೂರ್ತಿ ಅವರ ತಂಡ. ಅವರಿಗೆ ಶುಭವಾಗಲಿ. ಹಾಗೆಯೇ ಸಿಂಧು ಭೈರವಿ ಕಲಾತಂಡ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ, ಅವರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಇರಲಿ, ಚರ್ಚೆ ಮಾಡೋದಂತೆ ನೋಡೋಣ. ಗೊತ್ತಿರೋದು ಅವ್ರಿಗೂ ಗೊತ್ತಿರುತ್ತೆ, ಯಾರು ಬರೆದಿದ್ದಾರೆ, ಯಾರು ರಚನೆ ಮಾಡಿದ್ದಾರೆ. ನಮ್ಮ ಹಿರಿಯರು ಪಾರ್ಶ್ವನಾಥ್ ಅವರಂಥವ್ರು ಅಥವಾ ನಮ್ಮ ಅಶ್ವಥ್ ಸರ್ ಅವರೆಲ್ಲ ತಿಳ್ಕೊಂಡು ಹೇಳ್ತಾರೆ, ಸುಮ್ಮನೆ ಯಾರು ಹೇಳಲ್ಲ. ಆದರೂ ಕೂಡ ಅನುವಾದಕರು ಕೂಡ ಮುಖ್ಯ ಅನ್ನೋದು ಸತ್ಯ. ಖಂಡಿತ ಹೌದೌದು, ಅನುವಾದಕರು ಅವ್ರ ಹೆಸರಿದೆ, ಆದರೆ ಮೂಲ ಕರ್ತರನ್ನು ಮರೆಯುವುದು ಅನ್ನೋ ಇವರ ಉದ್ದೇಶ. ಅದೆಲ್ಲರೂ ಕೂಡ ಹೌದು ಕೂಡ. ಸಂತೋಷ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದೆ ನಮ್ಮ ರುದ್ರೇಶ್ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಂಜೆ ಕಾರ್ಯಕ್ರಮ ಸಿಂಧು ಭೈರವಿ ಕಲಾತಂಡದ ವತಿಯಿಂದ ಕೋಮಲಗಾಂಧಾರ ಅಂತ ಒಂದು ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಈ ಸಂಸ್ಥೆಗೆ ಒಳ್ಳೆಯದಾಗಲಿ. ಆ್ಯಕ್ಚುಲಿ ಇವತ್ತು ನಮ್ಮ ನಾಟಕ ಅಕಾಡೆಮಿಯ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಚಂದ್ರಶೇಖರ್ ಅವರು ಬರಬೇಕಾಯಿತು. ಅವರು ಕಾರಣಾಂತರದಿಂದ ಬಂದಿಲ್ಲ. ನನಗೂ ಬರ್ತೀನಿ ಅಂತ ಹೇಳಿದರು. ಅದೇನಾಯಿತೋ ಗೊತ್ತಿಲ್ಲ, ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ. ಬಟ್ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಜನನೇ ಬರೋದಿಲ್ಲ. ಅದು ಒಂದು ಆಯೋಜನೆ ಮಾಡೋರಿಗೆ ಒಂದು ಭಾರಿ ಪ್ರಯಾಸದ ಕೆಲಸ ಆಗಿದೆ, ಜನ ಕರ್ಕೊಂಬರೋದು. ಅದೇನೋ ಗೊತ್ತಿಲ್ಲ. ಇವತ್ತು ಕೆಲವೇ ಮಂದಿ ಹೇಳಿದ್ದಾರೆ, ಆದರೂ ಸಹ ಕಾರ್ಯಕ್ರಮ ಮಾಡಲೇಬೇಕು, ಶೆಡ್ಯೂಲು ಏನು ಮಿಸ್ ಮಾಡೋಕ್ಕಾಗೋದಿಲ್ಲ, ಮಾಡಲೇಬೇಕು, ಮಾಡ್ತಾಯಿದ್ದಾರೆ. ಆ ತಂಡಕ್ಕೆ ಒಳ್ಳೆಯದಾಗಲಿ. ಹಾಗೂ ವೇದಿಕೆ ಮೇಲೆ
ಇರುವ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ರುದ್ರೇಶ್ ಅವರಿಗೆ. ವಿಜಯ್ ಅವರು ಇಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ತಾರೆ. ಲೇಖಲವ್ಯ ಫೌಂಡೇಶನ್ನ ರೂವಾರಿಗಳು ಹಾಗೆ ನಮ್ಮ ಕಲಾವಿದರ ಸಹಕಾರಿ ಸಂಘದ ನಿರ್ದೇಶಕರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಗಣ್ಯಮಾನರಿಗೆ ನನ್ನ ಅಭಿನಂದನೆಗಳು. ಈ ದಿನ ಸಿಂಧು ಭೈರವಿ ಕಲಾ ತಂಡ ಟ್ರಸ್ಟ್ನವರು ಹಮ್ಮಿಕೊಂಡಿರುವ ಕೋಮಲ ಗಾಂಧಾರ ಎಂಬ ನಾಟಕವನ್ನು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ನವರ ಸಹಕಾರದೊಂದಿಗೆ ಈ ದಿನ ಒಂದು ಅದ್ಭುತ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರತ್ನಮ್ಮನವರು ಈ ದಿನ ಈ ನಾಟಕೋತ್ಸವಕ್ಕೆ ಪ್ರೇಕ್ಷಕರ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ. ನಮ್ಮ ಸಿಂಧು ಭೈರವಿ ಕಲಾ ತಂಡದ ಪ್ರಚಾರದ ಕೊರತೆನೋ ಅಥವಾ ಅನ್ಯ ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ಪ್ರೇಕ್ಷಕರು ಬರಲಿದ್ದು ತೊಂದರೆನೋ ಗೊತ್ತಾಗಿಲ್ಲ. ನಿನ್ನೆ ಒಂದು ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ನಾಟಕ ಆಯಿತು ಹೀಗೆ ಅಂತ. ಇಡೀ ಕಲಾಕ್ಷೇತ್ರ ಪೂರ್ತಿ ತುಂಬಿ ತುಳುಕ್ತಾ ಇತ್ತು. ನಿನ್ನೆ ಅಷ್ಟು ಜನ ಸೇರಿದ್ರು. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮ್ಮ ಕಾರ್ಯಕ್ರಮ ಮಾಡ್ತಾ ಇದೆ ಶ್ರಮ ಪಟ್ಟು. ಬಟ್ ಕಲಾವಿದರು ತುಂಬಾ ವಿರಳವಾಗಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ನಿಮ್ಮ ಕಲಾವಿದರು ಒಬ್ಬೊಬ್ಬ ಕಲಾವಿದರು 100 ಜನದ ಮನಸ್ಸುಗಳನ್ನು ಇಟ್ಕೊಂಡು ಬಂದಿದ್ದೀರಿ ಅಂತ ಶುಭ ಹಾರೈಸುತ್ತಾ ಈ ದಿನ ಈ ನಾಟಕದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ಸೀಬಾಮೂರ್ತಿ ಮತ್ತು ತಂಡದವರಿಗೆ ಅಭಿನಂದನೆಗಳು. ಅವರಿಗೆ ಒಳ್ಳೆಯದಾಗಲಿ. ಎಲ್ಲ ಕಲಾವಿದರಿಗೂ ಈ ತಂಡದ ನಿರ್ದೇಶಕರಿಗೂ ಮತ್ತು ಸಂಗೀತ ನಿರ್ದೇಶಕರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ರಾಮಮೂರ್ತಿ ಸರ್ ಅವರಿಗೂ ಮತ್ತೆ ನಮ್ಮ ಅಶ್ವಥ್ ಗುರುಗಳು ಒಂದು ಪಾಯಿಂಟ್ ಅನ್ನ ಹಿಡಿದ್ರು. ನಮಗೂ ಗೊತ್ತಿರಲಿಲ್ಲ ಇದು ಮೂಲ ಈ ನಾಟಕದ ಕರ್ತೃ ಯಾರು ಅಂತ. ನಮ್ಮ ಅಶ್ವಥ್ ಗುರುಗಳವರು ಕರೆಕ್ಟಾಗಿ ಹೇಳಿದ್ರು. ಇಲ್ಲ ಅದ್ರ ಮೂಲ ಬಂದು ಹಿಂದಿಲಿ ಬರ್ದಿರೋದು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿರೋರು ಈ ಕೃಷ್ಣಮೂರ್ತಿ ಅವರು ಅಂತ ಹೇಳಿದ್ರು. ಹಾಗಾಗಿ ಈ ವಿಷಯಗಳು ನಿಮ್ಗೆ ಗೊತ್ತಿರತಕ್ಕಂಥ ವಿಷಯವನ್ನ ಅವರು ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಪ್ರೀತಿಯಿಂದ ಮಾತುಗಳನ್ನು ಹಂಚಿಕೊಂಡ ವಿಜಯ್ ಮದಕರಿಯವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ರತ್ನಮ್ಮ ಅವರು ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ. ವೇದಿಕೆ ಕಾರ್ಯಕ್ರಮದ ನಂತರ ತಕ್ಷಣದಲ್ಲಿ ನಾಟಕ ಆರಂಭ ಆಗುತ್ತೆ. ಕೋಮಲ ಗಾಂಧಾರ. ಬನ್ನಿ. ಅಶೋಕ್ ಕುಮಾರ್ ಅವರು ಕನ್ನಡದ ಕುವರ, BL ರಂಗಭೂಮಿಯವರದ್ದು. ಧನ್ಯವಾದಗಳು. ಮಕ್ಕಳು ಎಲ್ಲರೂ ಫೋಟೋ ಆಯ್ತಾ? ಬಸವಣ್ಣ ಆಯ್ತಾ?